ಇವತ್ತಿನ ಒಂದು ಪ್ರಶ್ನೆ, ಯುರೋಪಿಯನ್ನರು ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳು ಯಾವುವು ಎಂಬ ಪ್ರಶ್ನೆಗೆ ಉತ್ತರ 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ಟರ್ಕರ ವಶ. ಅಂದ್ರೆ ಯುರೋಪ್ ಮತ್ತು ಭಾರತದ ನಡುವೆ ವ್ಯಾಪಾರ ಕಲ್ಪಿಸುವ ಮಾರ್ಗ ಕಾನ್ಸ್ಟಾಂಟಿನೋಪಲ್ ನಗರವಾಗಿತ್ತು. ಈ ನಗರವನ್ನು ಅಟೋಮನ್ ಟರ್ಕರು 1453ರಲ್ಲಿ ವಶಪಡಿಸಿಕೊಂಡರು. ವಶಪಡಿಸಿಕೊಂಡ ನಂತರ ಇದು ಭಾರತ ಮತ್ತು ಯುರೋಪಿನ ನಡುವಿನ ವ್ಯಾಪಾರಕ್ಕೆ ಒಂದು ಮುಕ್ತಾಯವನ್ನ ಹೇಳಿರ್ತಕ್ಕಂಥ ಒಂದು ಅಂಶ ಅಂತೇಳಿ ಕರಿತೀವಿ. ಇನ್ನು ಟರ್ಕರು ತೀವ್ರತರವಾದ ತೆರಿಗೆ ವಿಧಿಸಿದರು. ಈ ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ಯುರೋಪಿಯನ್ನರು ವ್ಯಾಪಾರ ಮಾಡಬೇಕಾಗಿತ್ತು, ವರ್ತಕರು ವ್ಯಾಪಾರ ಮಾಡಬೇಕಾಗಿತ್ತು. ಅಂದ್ರೆ ಅತಿಯಾದ ತೆರಿಗೆಯನ್ನ ವಿಧಿಸಿದರು. ಇದರಿಂದ ವರ್ತಕರಿಗೆ ಈ ಮಾರ್ಗ ಲಾಭದಾಯಕವಾಗಿ ಪರಿಣಮಿಸಲಿಲ್ಲ. ಅಂದ್ರೆ ಅವರ ಬಂದ ಲಾಭಕ್ಕಿಂತ ಅತಿ ಹೆಚ್ಚಿಗೆ ತೆರಿಗೆ ಕಟ್ಟತಕ್ಕಂಥ ಒಂದು ಪರಿಸ್ಥಿತಿ ಉಂಟಾಯಿತು. ಇದೇ ಒಂದು ಸಂದರ್ಭದಲ್ಲಿ ಸ್ಪೇನ್, ಪೋರ್ಚುಗಲ್ ದೇಶಗಳಿಂದ ನಾವಿಕರಿಗೆ ಬೆಂಬಲ ಮತ್ತು ಪ್ರೋತ್ಸಾಹ ದೊರಕಿತು. ಇಲ್ಲಿ ಯುರೋಪಿಯನ್ನರ ಜೊತೆಗೆ ಬೇರೆ ಬೇರೆ ದೇಶದ ಜನರು ಭಾರತದ ಜೊತೆ ವ್ಯಾಪಾರ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಸ್ಪೇನ್ ಮತ್ತು ಪೋರ್ಚುಗಲ್ ದೇಶದ ದೊರೆಗಳು ನಾವಿಕರಿಗೆ ಪ್ರೋತ್ಸಾಹವನ್ನ ನೀಡುವ ಮೂಲಕ ಬೆಂಬಲವನ್ನ ಸೂಚಿಸಿದರು. ಇದೇ ಒಂದು ಸಂದರ್ಭದಲ್ಲಿ ದಿಕ್ಸೂಚಿ, ಆಸ್ಟ್ರೋಲೋಬ್, ಸಿಡಿಮದ್ದು ತಕ್ಕಂಥ ಆಧುನಿಕ ಉಪಕರಣಗಳ ಆವಿಷ್ಕಾರವಾದ. ಈ ಎಲ್ಲ ಕಾರಣಗಳಿಂದ ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿಯಲು ಕಾರಣವಾದ ಅಂಶಗಳು ಎಂದು ತಿಳಿಸಬಹುದು.